ನೋಡಿ ವೀಕ್ಷಕರೇ, ಇದು ಕಳಸ ತಾಲೂಕಿನ ಕಳಸದ ದೇವಸ್ಥಾನದ ಸಮೀಪದಲ್ಲಿರುವ ಓಣಿಗಂಡಿ ಗ್ರಾಮಗಳಿಗೆ ಹೋಗುವಂಥ ರಸ್ತೆ ಬದಿಯಲ್ಲಿರುವ ಮೂಕಾಂಬಿಕಾ ಎಂಬುವರ ಮನೆ. ಈ ಮನೆಯ ಪಕ್ಕದ ಕಲ್ಲಿನ ಏನು ಕಟ್ಟೆ ಕಟ್ಟಿದ್ದಾರೆ, ಆ ಕಟ್ಟೆ ಸಂಪೂರ್ಣ ಮೊನ್ನೆ ರಾತ್ರಿಗೆ ಮಳೆಗೆ ಜರಿದು ಬಿದ್ದಿದೆ, ಜರಿದು ಹೋಗಿದೆ. ನೋಡಿ ಇವರೇ ಹೋಗ್ತಾ ಇದ್ದಾರೆ ನೋಡಿ. ಇದು ಅಧಿಕಾರಿಗಳ ಗಮನಕ್ಕೂ ತಂದಾಗ ನಾಡ ಕಚೇರಿಗೆ ಕೂಡ ಹೋಗಿದ್ರು. ಅಧಿಕಾರಿಗಳು ಇಲ್ಲ ಇದಕ್ಕೇನು ಕೊಡೋಕ್ಕಾಗಲ್ಲ ಅಂತ ಏನೋ ಒಂದು ಸ್ವಲ್ಪ ಮಾತಾಡಿದರಂತೆ, ವಾಪಸ್ ಕಳಿಸಿದ್ರಂತೆ. ಅಲ್ಲಿಂದ ಸೀದಾ ಪಂಚಾಯತಿಗೆ ಬಂದಿದ್ದರು. ಪಂಚಾಯತಿಯಲ್ಲಿ ಮನವಿ ಕೂಡ ತಗೊಂಡು, ಆದರೂ ಅಧಿಕಾರಿಗಳು ಸ್ಥಳಕ್ಕೆ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನಿಮ್ಮ ಮೇಲ್ಭಾಗದಲ್ಲಿ ಕಾಣುವಂಥ ಇದೊಂದು ಸ್ವಲ್ಪ ಒಂದೂವರೆ ಎರಡು ಅಡಿ ಇರ್ಬೋದು ಮನೆಗೆ. ಆ ಥರ ಎಲ್ಲಾದರೆ ಜರಿದೋಗೋ ಚಾನ್ಸ್ ಇದೆ. ಅಧಿಕಾರಿಗಳು ಯಾಕೆ ಈ ಥರ ಬೇಜವಾಬ್ದಾರಿತನ ತೋರಿಸ್ತಾರಂತ ಒಂದು ಗೊತ್ತಿಲ್ಲ. ಹಾಂ, ಈಗ ಇದು ಬಿದ್ದ ಕೂಡಲೇ ಅಧಿಕಾರಿಗಳ ಗಮನಕ್ಕೆ ತಂದ್ರಿ? ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಈಗ ಯಾರು ಬಂದ್ರು? ಅಧಿಕಾರಿಗಳು ಬಂದ್ರಾ? ಈಗ ಬಂದು ನೋಡ್ಕೊಂಡು ಪಟ ಎಲ್ಲ ತೆಕ್ಕೊಂಡು ಹೋಗಿದ್ದಾರೆ. ಪಂಚಾಯತಿಗೂ ಕೊಟ್ಟಿದ್ರಾ? ಪಂಚಾಯತಿಗೆ ಕೊಟ್ಟಿದ್ದಾರೆ, ಸೈನ್ ಹಾಕಿ ತಗೊಂಡಿದ್ದಾರೆ ಪಂಚಾಯತಿಗೆ. ನೀವು ಒಬ್ಬರೇ ಇರೋದು? ನಾವು ಒಬ್ಬರೇ. ಏನಾದ್ರು ಪರಿಹಾರ ನೀಡ್ತಾರಂತ? ಎಂತ ಹೇಳಿಲ್ಲ. ಅದು ಪರಿಹಾರ ಕಷ್ಟ ಅಂತ ಹೇಳಿದ್ರಪ್ಪ ಅವರು ನಾಡ ಕಚೇರಿಯಲ್ಲಿ. ಪಂಚಾಯತಿ ಎಫ್ಸಿಲಿ ಅಂತ ಹೇಳಲಿಲ್ಲ. ನಿಮ್ಮ ಹೆಸರು? ಮೂಕಾಂಬಿಕಾ. ಈಗ ಸ್ಥಳಕ್ಕೆ ನಮ್ಮ ನಾಡ ಕಚೇರಿ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಯಾರು ಬಂದಿಲ್ಲ ನಾಡ ಅಧಿಕಾರಿಗಳು ಯಾರು ಬಂದಿಲ್ಲ. ಅಡಿಗಳಿಗೆ ಕಲ್ಲುಗಳಲ್ಲಿ ಹಾಕಿ ಕಟ್ಟಿಲ್ಲ, ದಪ್ಪ ಕಲ್ಲು. ಅದೇ ಮಣ್ಣು ತುಂಬಿಸಿದ್ದಾರೆ ಅಷ್ಟೇ. ಅವತ್ತೇ ಬ್ಯಾಸಿಗೆಲ್ಲ ಯೋಚನೆ ಮಾಡಿದ್ದೆ, ನಾನು ಬೀಳಿಸ್ಕೊಳ್ಳಿ ಅಡಿಗೆಲ್ಲ ದೊಡ್ಡ ದೊಡ್ಡ ಕಲ್ಲು ಹಾಕಿ ಆ ಸಣ್ಣ ಚಟ್ಟ ಕಲ್ಲು ಹಾಕಿ ಕಟ್ಟಿವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.